ಮಂಗಳೂರಲ್ಲಿ ರಣಮಳೆಗೆ ರಸ್ತೆಗಳು ಜಲಾವೃತ ಆಗಿದೆ. ಕೋಡಿಯಾಬೈಲ್ ಭಗವತಿ ನಗರದಲ್ಲಿ ದೊಡ್ಡ ಅವಾಂತರನೇ ಸೃಷ್ಟಿಯಾಗಿದೆ. ನಗರದ ಹಲವು ಜನವಸತಿ ಪ್ರದೇಶಗಳಿಗೆ ಮಳೆ ನೀರು ನುಗ್ಗಿದೆ. ರಸ್ತೆಗಳಲ್ಲಿ ನದಿಗಳಂತೆ ಮಳೆ ನೀರು ಉಕ್ಕಿ ಹರಿತಾ ಇದೆ. ಇನ್ನು ರಾಜಕಾಲುವೆ ಉಕ್ಕಿ ಹರಿದ ಪರಿಣಾಮ ರಸ್ತೆಗಳೆಲ್ಲ ಸಂಪೂರ್ಣ ಜಲಾವೃತ ಆಗಿದೆ. ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಕಾರು ಮತ್ತು ಬೈಕ್ ಸವಾರರು ಪರದಾಡಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಮಂಗಳೂರಿನಾದ್ಯಂತ ಈ ರೀತಿಯ ಪರಿಸ್ಥಿತಿ ಇರೋದು. ರಾಜಕಾಲುವೆಗಳು ಸಂಪೂರ್ಣ ತುಂಬಿ ಹರಿತಾ ಇರೋದ್ರಿಂದ ಮನೆ ಅಂಗಳಕ್ಕೆಲ್ಲ ನೀರು ಬಂದಿದೆ. ರಸ್ತೆ ಮೇಲೆಲ್ಲ ಸಂಪೂರ್ಣವಾಗಿ ಮಳೆ ನೀರೇ ಹರಿತಾ ಇದೆ. ವಾಹನ ಸಂಚಾರ ಬಹಳ ಕಷ್ಟ ಆಗಿದೆ. ನೋಡಿ, ಮಂಗಳೂರಲ್ಲಿ ಯಾವ ರಸ್ತೆ ಚಿತ್ರಣ ನೋಡಿದ್ರು ಸದ್ಯಕ್ಕೆ ಹೀಗೆ ಕಾಣಿಸ್ತಾ ಇದೆ. ಕೋಡಿಯಾಲ್ಬೈಲ್ ಭಗವತಿ ನಗರದಲ್ಲಿ ಈ ರೀತಿಯ ಅವಾಂತರ ಸೃಷ್ಟಿಯಾಗಿರೋದು. ನಿರಂತರ ಮಳೆ ಆಗ್ತಾ ಇದೆ, ಬಿಡುವೆ ಕೊಡದ ಹಾಗೆ ಮಳೆ ಆಗ್ತಾ ಇದೆ. ಹೀಗಾಗಿ ಮಳೆ ನೀರು ತೆರವಾಗೋದಕ್ಕೂ ಕೂಡ ಸಮಯ ಆಗ್ತಾ ಇಲ್ಲ. ಮೇಲಿಂದ ಮೇಲೆ ಮಳೆ ಆಗ್ತಾ ಇರೋದ್ರಿಂದ ಅಷ್ಟು ವೇಗವಾಗಿ ಮಳೆ ನೀರು ತೆರವಾಗ್ತಾ ಇಲ್ಲ. ಈ ಪರಿಸ್ಥಿತಿ ಇದೆ. ಇನ್ನು ಈ ಬಗ್ಗೆ ನಮ್ಮ ಪ್ರತಿನಿಧಿ ಕಿರಣ್ ಸ್ಥಳದಿಂದ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಕರಾವಳಿಯಲ್ಲಿ ಮುಂಗಾರು ಪ್ರವೇಶವಾಗಿದೆ. ಹಾಗೆ 5 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ನಿನ್ನೆಯಿಂದ ನಿರಂತರವಾಗಿ ಮಂಗಳೂರಿನಲ್ಲಿ ಮಳೆ ಸುರಿತಾ ಇದೆ. ಈ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದಲ್ಲಿ ಮಳೆ ನೀರು ನುಗ್ಗಿರುವಂಥದ್ದು. ನಾನೀಗ ಕೋಡಿಯಾಲ್ಬೈಲ್ ಪ್ರದೇಶದಲ್ಲಿ ಇದ್ದೀನಿ. ನೋಡ್ಬೋದು, ಇದು ಜನವಸತಿ ಪ್ರದೇಶ. ಈ ಪ್ರದೇಶದಲ್ಲಿ ಈಗಾಗಲೇ ಪಕ್ಕದಲ್ಲಿರುವಂತಹ ರಾಜಕಾಲುವೆಯಿಂದ ನೀರು ಬಂದು ಮನೆ ವಸತಿಗಳಿಗೆ ನುಗ್ಗಿರುವಂಥದ್ದು. ಇಲ್ಲಿರುವ ಹಲವಾರು ಮನೆಗಳಿಗೆ ನೀರು ನುಗ್ಗಿರುವಂಥದ್ದು. ಹಾಗೆಯೇ ಈ ಭಾಗದಲ್ಲಿರುವಂತಹ ಹಲವಾರು ವಾಹನಗಳು ಕೂಡ ನೀರಿನಲ್ಲಿ ಮುಳುಗಿರುವಂತಹ ಒಂದು ಸಂದೇಶ ಇದೆ. ಈ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇರುವಂತಹ ಮನೆಗಳಿಗೆ ಮುಂಜಾನೆ 7-8 ಗಂಟೆ ಹೊತ್ತಿಗೆ ಭಾರೀ ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಈ ರಾಜಕಾಲುವೆಯಿಂದ ಹರಿದು ಬಂದಂತಹ ನೀರು ಮನೆಗೆ ತೋರಿಸ್ತೀನಿ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ ಹೇಳ್ಕೊಂಡು. ಇಲ್ಲಿರುವಂತಹ ಒಂದು ಹಿರಿಯರು ಇಬ್ಬರೇ ಇರುವಂತಹ ಒಂದು ಮನೆ ಇದು. ಈ ಮನೆಗೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿರುವಂಥದ್ದು. ಇವರಿಬ್ಬರೇ ಇರ್ತಾರೆ, ಹಿರಿಯ ಜೀವಗಳು ಇಬ್ಬರೇ ಇರುವಂಥದ್ದು. ಈ ಮನೆಗೆ ನೀರು ನುಗ್ಗಿರುವಂಥ ರಾಜಕಾಲುವೆ ನೀರು ನುಗ್ಗಿರುವಂಥದ್ದು. ಅಂದರೆ ಈ ಭಾಗದಲ್ಲಿ ಪಕ್ಕದಲ್ಲಿ ಒಂದು ರಾಜಕಾಲುವೆ ಇದೆ. ಆ ರಾಜಕಾಲುವೆಗೆ ನೀರು ನುಗ್ಗಿ ಇಡೀ ಮನೆಗೆ ನುಗ್ಗಿರುವಂಥದ್ದು. ಈ ಮನೆಯಲ್ಲಿ ಸರಿ ಸುಮಾರು ಒಂದು 7ರಿಂದ 8 ಗಂಟೆ ಅಷ್ಟೊತ್ತಿಗೆ ಇಡೀ ಮನೆ ನೀರಿನಿಂದ ಆವೃತವಾಗಿತ್ತು. ಇಬ್ಬರೇ ಇರುವಂತಹ ಒಂದು ಮನೆ ಇದು, ಮತ್ತು ಯಾರೂ ಇಲ್ಲ ಈ ಮನೆಯಲ್ಲಿ. ನೀವು ನೋಡ್ಬೋದು ಯಾವ ರೀತಿಯಲ್ಲಿ ಈ ಒಂದು ಹಾಲಿಗೂ ಕೂಡ ಮಳೆ ನೀರು ನುಗ್ಗಿರುವಂಥದ್ದು. ಮನೆಯ ಪ್ರತಿಯೊಂದು ಭಾಗಕ್ಕೂ ನೀರು ನುಗ್ಗಿದೆ. ಹಾಗೆಯೇ ಈ ಭಾಗದಲ್ಲಿರುವಂತಹ ಪ್ರತಿಯೊಂದು ಮನೆಗೂ ಕೂಡ ನೀರು ನುಗ್ಗಿರುವಂಥದ್ದು. ಇದು ದೇವರ ಕೋಣೆ. ಈ ದೇವರ ಕೋಣೆಗೂ ಮಳೆ ನೀರು ನುಗ್ಗಿ ಹಾಳಾಗಿರುವಂಥದ್ದು ನೋಡ್ಬೋದು. ಪ್ರತಿಯೊಂದು ವಸ್ತುಗಳನ್ನು ಸಹ ಮೇಲೆ ಟೇಬಲ್ ಮೇಲೆ ಇಟ್ಟಿದ್ದಾರೆ. ಪ್ರತಿ ಕಿಚನ್ ಒಳಗೂ ಕೂಡ ನೀರು ನುಗ್ಗಿರುವಂಥದ್ದು. ಹಾಗೆ ಬಾತ್ರೂಮ್ ಒಳಗೂ ನೀರು ನುಗ್ಗಿರುವಂಥದ್ದು. ಈ ಭಾಗದಲ್ಲಿ ಇರುವಂಥ 9 ಮನೆಗಳಿಗೆ ಈ ರೀತಿಯ ಗಲೀಜು ನೀರು ನುಗ್ಗಿದೆ. ಹಾಗೆಯೇ ಈ ರಾಜಕಾಲುವೆಯಲ್ಲಿ ಹರಿದು ಬರುವಂತಹ ನೀರು ಅಂದರೆ ರಾಜಕಾಲುವೆ ಕಿರಿದಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಈ ಒಂದು ಅವಾಂತರ ಸೃಷ್ಟಿಯಾಗಿರುವಂಥದ್ದು. ನೀವು ನೋಡ್ಬೋದು ಯಾವ ರೀತಿಯಾಗಿ ಪರಿಸ್ಥಿತಿ ಇದೆ ಅನ್ನೋದು. ಇವರಿಬ್ಬರೇ ಹಿರಿಯ ಜೀವಗಳು ಇರ್ತಾರೆ, ಮತ್ತು ಯಾರೂ ಇಲ್ಲ ಈ ಮನೆಯಲ್ಲಿ. ಆದರೂ ಕೂಡ ಒಂದು ಪರಿಸ್ಥಿತಿ ನೋಡ್ಬೋದು ನೀವು. ಈ ಬೆಡ್ರೂಮ್ಗೂ ಕೂಡ ಮಳೆ ನೀರು ನುಗ್ಗಿದೆ. ಹಾಗೆ ಇವರಿಬ್ಬರೇ ಸೇರಿಕೊಂಡು ನೀರನ್ನು ಹೊರಗೆ ಹಾಕಿದ್ದಾರೆ. ಹಾಗೆಯೇ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವೇ ಒಂದು ಇಮ್ಯಾಜಿನ್ ಮಾಡ್ಕೋಬೋದು. ನಮ್ಮೊಂದಿಗೆ ಹಿರಿಯರಿದ್ದಾರೆ, ಮಾತಾಡ್ತೀವಿ. ಸರ್, ಈಗ ಎಷ್ಟು ಗಂಟೆಗೆ ಈ ಮಳೆ ನೀರು? 7-7:30 ಒಳಗೆ ಎಲ್ಲ ಫುಲ್ ಒಳಗೆಲ್ಲ ನೀರು ಬಂದಿದೆ ಸರ್ ಇಲ್ಲಿ. ಆಮೇಲೆ ಇದು ಒಳಗೆ ಬರ್ತಾ ಇದೆ ನೀರು. ನಮಗೇನು ಮಾಡಲಿಕ್ಕೆ ಆಗಲಿಲ್ಲ ಹಾಗೆ ಸರ್. ಅಂದರೆ ಸಡನ್ನಾಗಿ ನೀರು ಬಂದಾಗ ತುಂಬ ಕಷ್ಟ ಆಗುತ್ತೆ, ಯಾಕಂದ್ರೆ ನೀವು ಇಬ್ಬರೇ ಇರ್ತೀರಿ. ಹೇಗೆ ಮತ್ತೆ ಮ್ಯಾನೇಜ್ ಮಾಡಿ? ಏನಿಲ್ಲ ಸರ್, ನಾವು ಸುಮ್ಮನೆ ಕೂತ್ಕೊಳ್ಳೋದಷ್ಟೇ, ಮತ್ತೇನು ಮಾಡಲಿಕ್ಕೆ ಆಗೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.